ಹಾಯ್ ವೆಲ್ಕಮ್ ಬ್ಯಾಕ್ ಟು ಏಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಮಂತ್ರಾಲಯದ ಒಂದು ಸೆಕೆಂಡ್ನೇ ಡೇದ ವ್ಲಾಗ್ ಆಗಿರುತ್ತೆ. ಮಾರ್ನಿಂಗ್ 4:30ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬೆಳಗ್ಗೆನೇ 5:15ಗೆ ದರ್ಶನ ಮಾಡಲಿಕ್ಕೆ ಅಂತ ಬಂದ್ವಿ. ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ರಶ್ ಇತ್ತು. ಇವತ್ತು ಗುರುವಾರ ಅಲ್ವಾ, ಎಸ್ಟರ್ಡೇ ಮಾತ್ರ 2 ಟೈಮ್ಸ್ನ ದರ್ಶನ ಮಾಡ್ಕೊಂಡಿರೋದು. ಇವತ್ತು ಗುರುವಾರ ಆಗಿರೋದನ್ನು ಸಿಕ್ಕಾಪಟ್ಟೆ ಜನ ಇದ್ದರು. ನಾನು ಲಾಸ್ಟ್ ಟೈಮ್ ಬಂದಾಗ ಗುರುವಾರ ಏನೋ ಬಂದಿರಲಿಲ್ಲ ಅನಿಸುತ್ತೆ, ಬಟ್ ಈ ಟೈಮಲ್ಲಿ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದರು. ಅದು ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಇನ್ನು ನಾನು ಡೈರೆಕ್ಟ್ ಎಂಟ್ರಿ ಇಲ್ಲ ಅಂದ್ಕೊಂಡು ನಾವೇನು ಟಿಕೆಟ್ ಏನು ತೊಗೊಂಡಿರಲಿಲ್ವಲ್ಲ, ಸೇವಾ ಅನ್ನೋದೊಂದು ಇತ್ತು. ಆ ಸೇವಾದ ನಮ್ಮ ಹಸ್ಬೆಂಡು ಆನ್ಲೈನಲ್ಲಿ ಬುಕ್ ಮಾಡಿದರು. ಹಾಗಾಗಿ ನಮಗೆ ಡೈರೆಕ್ಟಾಗಿ ಎಂಟ್ರಿ ಇತ್ತು. ನಾನು ಫುಲ್ಲು ಈಗ ಹೊಸ್ದಾಗಿ ಸಿಸ್ಟಮ್ ಮಾಡಿದ್ದಾರೆ, ಒಂದು 4 ಲೈನ್ ದಾಟ್ಕೊಂಡು ನಾವು ಒಳಗಡೆ ಹೋಗಬೇಕಾಗುತ್ತೆ. ಫುಲ್ಲು ಎಲ್ಲನೂ ತುಂಬಾ ಸೇಫ್ಟಿಯಾಗಿ ಹೋಗೋ ರೀತಿಯಾಗಿ ಮಾಡಿದ್ದಾರೆ. 1 by 1 ಹೋಗೋ ರೀತಿಯಾಗಿ 4 ಗೇಟ್ ಎಲ್ಲ ಇರುತ್ತೆ. ಸೊ ಹೋಗ್ತಾ ಇರೋ ಸಂದರ್ಭ ನಾನು ಫುಲ್ ಆಲ್ರೆಡಿ ನಡ್ಕೊಂಡು ಹೋಗ್ತಾನೇ ಇದ್ದೀನಿ. ನಮ್ಮ ಹಸ್ಬೆಂಡ್ ಒಂದು ಕಡೆ ನಿಂತ್ಕೊಂಡು ಆನ್ಲೈನ್ ಚೆಕ್ ಮಾಡಿಬಿಟ್ಟು ನಮಗೆ ಡೈರೆಕ್ಟ್ ಎಂಟ್ರಿ ಇದೆ ಅಂತೇಳಿ, ಅದಾದಮೇಲೆ ನಾವು ಡೈರೆಕ್ಟ್ ಎಂಟ್ರಿಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಹೊತ್ತಾದಮೇಲೆ ಕರೆಕ್ಟಾಗಿ 6 o'clock ಎಕ್ಸಾಕ್ಟ್ 6 o'clock ಬಿಟ್ಟಿದ್ದು ನಮಗೆ ಒಳಗಡೆ ದರ್ಶನಕ್ಕೆ. ಒಂದು ನಿಮಿಷವೂ ಹೆಚ್ಚು ಕಡಿಮೆ ಇರಲಿಲ್ಲ. ದರ್ಶನ ಕೂಡ ಮಾಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಅದೇನೋ ಗೊತ್ತಿಲ್ಲ, ಲಾಸ್ಟ್ ಇಯರು ಬೇಗ ಮಾಡಿಕೊಂಡು ಹೋಗಿದ್ದು, ಅದಕ್ಕೆ ಈ ಸಲ ನಿಧಾನಕ್ಕೆ 2 ದಿನ ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಅದರಲ್ಲೂ 2 ದಿನದಲ್ಲಿ 5 ಬಾರಿ ದರ್ಶನ ಆಗಿದೆ ಅಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನನಗೇಂದ್ರು ಪ್ರತಿ ಸಲ ಹೋದಾಗ ಇನ್ನೂ ಹೋಗಬೇಕು ಅಂತೆಲ್ಲ ಅನ್ನಿಸ್ತಾ ಇತ್ತು ದೇವಸ್ಥಾನಕ್ಕೆ. ನೋಡ್ತಾ ಇರ್ಬೋದು ಸೂರ್ಯ ಯಾವ ರೀತಿಯಾಗಿ ಉದಯಿಸ್ತಾ ಇದ್ದಾನೆ ಅಂತ ಅಂದು ನೋಡಿ. ಎಷ್ಟು ಚೆನ್ನಾಗಿದೆ ವಾತಾವರಣ, ತುಂಬ ಪೀಸ್ಫುಲ್ ಅನ್ನಿಸ್ತಾ ಇತ್ತು. ಅದಕ್ಕೆ ಮಾರ್ನಿಂಗ್ ಟೈಮಲ್ಲಿ ಇನ್ನು ಬಿಸಿಲೇನೂ ಇರಲಿಲ್ಲ. 6:30 7 ಗಂಟೆ ಅನ್ನೋ ಟೈಮಲ್ಲಿ ಇದು ತಗೊಂಡಿರುವಂಥದ್ದು ವಿಡಿಯೋ ನೀವೇ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಲೈನ್ ನೋಡಿ, ಹೇಳಿದ್ನಲ್ಲ 4 ಗೇಟ್ ಮಾಡಿದ್ದಾರೆ ಅಂತಂದು, ಆ 4 ಲೈನಲ್ಲೂ ಹೋಗ್ತಾ ಇದ್ದಾರೆ. ಇನ್ನು ಮಾರ್ನಿಂಗ್ ದರ್ಶನ ಎಲ್ಲ ಮುಗಿಸ್ಕೊಂಡು ಟಿಫನ್ಗೆ ಆಮೇಲೆ ಬಂದರೆ ಆಯಿತು ಅಂದ್ಕೊಂಡು ನಾವು ಲಾಗೌಟ್ ಆಗಬೇಕಿತ್ತು. 22 hours ಇರುತ್ತೆ ನಮಗೆ ಟೈಮಿಂಗ್ಸು. ನಾನು 22 hours ಕಂಪ್ಲೀಟ್ ಆಗಿತ್ತು. ಅದಕ್ಕೆ ಬೇಗ ಎಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ಇನ್ನೊಂದು ಕೂಡ ಬುಕ್ ಮಾಡಿದ್ರು ನಮ್ಮ ಹಸ್ಬೆಂಡು. ಆ್ಯಕ್ಚುಲಿ ಮುಂಚೆನೇ ಆ ಒಂದು ರೂಮ್ ಬುಕ್ ಮಾಡಿದ್ರೆ ಚೆನ್ನಾಗಿರ್ತಾಯಿತ್ತು, ಅಲ್ಲಿ ಸ್ಟೇ ಆಗಿಬಿಟ್ಟು ಇಲ್ಲಿ ಬಂದು ಇರ್ಬೋದಿತ್ತು. ಆದರೆ ಉಲ್ಟಾ ಆಗಿತ್ತು. ಬಟ್ ನಮ್ಮ ಹಸ್ಬೆಂಡ್ಗೇನು ಗೊತ್ತಿರಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡ್ತೀನಿ ತೊಗೊಳಪ್ಪ ಅಂತ ಹೇಳಿದ್ರು. ಒಂದು ಸರಿ ಅಂತ ಹೇಳಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಏನೇನಿರುತ್ತೆ ಎಲ್ಲ ಐಟಮ್ಸ್ನೆಲ್ಲ ಜೋಡಿಸಿಟ್ಕೊಂಡು ಮತ್ತು ನಾವು ಆ ಒಂದು ರೂಮ್ಗೆ ಹೋಗೋಣ ಅಂತಂದು ರೆಡಿಯಾಗಿ ಹೋಗಿದ್ವಿ. ಇನ್ನು ಲಾಗೌಟ್ ಮಾಡಿ ಕೀ ಎಲ್ಲ ಕೊಟ್ಟು ಸೀದಾ ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲೇ ಸ್ವಲ್ಪ ನಿಯರ್ ಇತ್ತು. ಇದು ದೇವಸ್ಥಾನದ ರೈಟ್ ಸೈಡಿಗಿದ್ದರೆ ಅದು ಲೆಫ್ಟ್ ಸೈಡಿಗಿತ್ತು. ನೋಡಿದ ತಕ್ಷಣ ಎಷ್ಟು ಖುಷಿಯಾಗೋಯಿತು ಅಂದರೆ ರೂಮು. ನಿಜವಾಗ್ಲೂ ನಮ್ಮ ಹಸ್ಬೆಂಡಿಗೆ ಅದೇ ಹೇಳ್ತಾ ಇದ್ದೆ, ಫಸ್ಟಿಗೆ ಇದನ್ನೇ ಬುಕ್ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಸುಮ್ಮನೆ ನಾವು ಅಲ್ಲಿದ್ವಿ ಅಂತ. ಬಟ್ ಅದು ನಾನು ಸಿಕ್ಕಿದೆ ಅಂತ ಖುಷಿ ಪಡಬೇಕು. ಅದು ಮಿಡ್ನೈಟಲ್ಲಿದ್ದು ಆನ್ಲೈನಲ್ಲಿ ಬುಕ್ ಮಾಡಿ 2 ರೂಮ್ನ ಬುಕ್ ಮಾಡಿದ್ದಾರೆ ನಮ್ಮ ಹಸ್ಬೆಂಡು. ಇನ್ನು ಅಲ್ಲೆಲ್ಲ ಲಗೇಜ್ ಎಲ್ಲ ಇಟ್ಬಿಟ್ಟು ಅದಾದಮೇಲೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಆಗಿರ್ಬೋದು, ಆ ಮಂತ್ರಾಲಯದ ಸುತ್ತಮುತ್ತ ಇರುವಂಥ 4ರಿಂದ 5 ದೇವಸ್ಥಾನ ದರ್ಶನ ಮಾಡಲಿಕ್ಕೆ ಅಂತ ಹೊರಟಿದ್ವಿ. ಇನ್ನು ಗಾಡೀಲಿ ಆಟೋದಲ್ಲಿ ಹೋದರೆ ಏನೋ ತುಂಬ ಟ್ರಾವೆಲ್ ಮಾಡಲಿಕ್ಕೆ ಆಗಲ್ಲ ಅನ್ನಿಸ್ತು. ಅದಕ್ಕೋಸ್ಕರನೇ ಟ್ರೂಸರಲ್ಲಿ ಹೋಗಿದ್ದು. ಫಸ್ಟು ನಮಗೆ ದರ್ಶನ ಸಿಕ್ಕಿದ್ದು ಅಭಯ ಆಂಜನೇಯ ದೇವಸ್ಥಾನ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಲಾಸ್ಟ್ ಟೈಮು ಬಂದಿದ್ವಿ, ಬಟ್ ಏನು ನೋಡ್ಕೊಂಡು ಹೋಗಿರಲಿಲ್ಲ. ಇದು ಒಂಥರ ಫಸ್ಟ್ ಟೈಮ್ ನೋಡಿದ್ದು ದೇವಸ್ಥಾನ. ತುಂಬಾ ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿದೆ ನೋಡಿ. ಬೆಂಗಳೂರಲ್ಲಿ ಇದೇ ರೀತಿಯಾಗಿದೆ ಆಂಜನೇಯ ದೇವಸ್ಥಾನ, ಆದರೆ ಅಲ್ಲಿಗೂ ಇಲ್ಲಿಗೆ ಬಿಡುತ್ತೆ ಅಲ್ವಾ ಇದು ಅಭಯ ಆಂಜನೇಯ ದೇವಸ್ಥಾನ. ತುಂಬ ಚೆನ್ನಾಗಿತ್ತು. ಇನ್ನು ನಾವು ಕೂಡ ಒಂದೊಂದು ಕಡೆ ಒಂದೊಂದು ಆಟೋಗೆ ಹೋಗೋದೇನು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಫಿಕ್ಸ್ ಮಾಡಿ 5 ಪ್ಲೇಸಸ್ಗಳಿಗೂ ಅವರೇ ನಮ್ಮನ್ನು ಕರ್ಕೊಂಡು ಹೋಗಿದ್ದು ಡ್ರೈವರು. ಆ ಒಂದು ಗಾಡೀಲಿ ಹೋಗಿದ್ದು. ನಮ್ಮ ಜೊತೆಗೆ ಯಾರೆಲ್ಲ ಇದ್ದರು ಅವರೆಲ್ಲರೂ ಸಹ ಅದೇ ಗಾಡೀಲಿ 5 ದೇವಸ್ಥಾನಗಳಿಗೆ ಎಲ್ಲರೂ ಬಂದಿದ್ದು. ತುಂಬ ಚೆನ್ನಾಗಿ ಅನ್ನಿಸ್ತು. ಯಾಕಂದರೆ ಪ್ರತಿ ಕಡೆ ಒಂದೊಂದು ದೇವಸ್ಥಾನಕ್ಕೆ ಹೋಗೋಕ್ಕೆ ದುಡ್ಡು ಕೊಟ್ಟು ಹೋಗೋದಕ್ಕಿಂತ ಈ ಥರ ಒಂದೇ ಕಡೆ ಹೋಗೋದು ತುಂಬ ಚೆನ್ನಾಗಿ. ನೆಕ್ಸ್ಟ್ ನಾವು ಮಂತ್ರಾಲಯದಿಂದ ಸುಮಾರು ದೂರ ಇದೆ ಒಂದು ದೇವಸ್ಥಾನಕ್ಕೆ ಬಂದಿದ್ದು, ಬಿಚ್ಚಾಲಮ್ಮನ ದೇವಸ್ಥಾನಕ್ಕೆ. ಇಲ್ಲಿ ರಾಯರು ಕೂಡ ಜಪ ಮಾಡಿರುವಂಥ ಕಟ್ಟೆ ಇದೆ. ನನಗೆ ಅದನ್ನು ನೋಡಿ ಖುಷಿಯಾಗೋಗ್ಬಿಡ್ತು. ನೋಡಿ ಲಾಸ್ಟ್ ಟೈಮ್ ಇವೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಅನ್ನಿಸ್ಬಿಡ್ತು. ಈಗ ನೋಡ್ತಾ ಇರ್ಬೋದು, ಈಗ ಎಲ್ಲರಿಗೂ ಹೋಗಿರೋರಿಗೆಲ್ಲ ಗೊತ್ತಿರುತ್ತೆ. ಇನ್ನು 2-3 ವರ್ಷ ಏನು ಹೋಗದೇ ಇರೋರಿಗೆ, ಸುಮಾರು ವರ್ಷಗಳಿಂದ ಹೋಗದೇ ಇರೋರಿಗೆ ನೋಡಿದ ತಕ್ಷಣ ಖುಷಿ ಆಗ್ತಾ ಇರ್ಬೋದು. ನಾನು ಕೂಡ ಇದೆಲ್ಲ ವೀಡಿಯೋ ಮಾಡ್ಕೊಂಡೆ, ತುಂಬ ಚೆನ್ನಾಗಿ ನೆನಪಿರುತ್ತೆ. ಒಳ್ಳೆಯದು, ಒಂಥರ ಖುಷಿ ಅನ್ನಿಸ್ತಾ ಇತ್ತು ಎಲ್ಲನೂ ಮಾಡ್ತಾ ಇರುವಾಗ. ನೋಡ್ತಾ ಇರ್ಬೋದು ಪ್ಲೇಸ್ ಮಾತ್ರ ಎಷ್ಟು
ಎಷ್ಟು ಚೆನ್ನಾಗಿ ಇತ್ತು ಅಂತ ಅಂದರೆ ನಾನೇನು ಹೇಳೋದು ಬೇಡ. ಪ್ರತಿ ಸರಿನೂ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅಷ್ಟು ಅದ್ಭುತವಾಗಿದೆ. ನೋಡಲಿಕ್ಕೆ ಖುಷಿ ಆಗುತ್ತೆ, ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ನೆಮ್ಮದಿ ಅನಿಸುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ನೋಡ್ಬೋದು ನಾಗರಕಲ್ಲಾಗಿರ್ಬೋದು, ರಾಯರದ ಒಂದು ಜಪದ ಕಟ್ಟೆ ಅದನ್ನೇ ನೋಡಿ ನನಗೆ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿದೆ. ಎಲ್ಲ ಕಡೆಗೆ ಎಷ್ಟು ಬಿಸಿಲು ಅನ್ನಿಸ್ತಿತ್ತು ಅಂದರೆ ಇಲ್ಲಿ ಬಂದ ತಕ್ಷಣ ಏನೋ ಒಂಥರ ಪೀಸ್ಫುಲ್ಲಾಗಿತ್ತು. ಒಂದು ಸ್ವಲ್ಪನೂ ಸೆಕೆ ಅನ್ನಿಸ್ತಾ ಇರಲಿಲ್ಲ, ಏನಿಲ್ಲ. ಎಷ್ಟು ಶಾಂತವಾಗಿತ್ತು ಅಂತಂದರೆ ಒಬ್ಬರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದನ್ನು ಮಾಡ್ತಾಯಿದ್ರು, ಚೆನ್ನಾಗಿ ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ನೋಡಿ ಇದೆ ರಾಯರ ಒಂದು ಜಪದ ಕಟ್ಟೆ, ಇಲ್ಲೇ ಕುತ್ಕೊಂಡು ಅವರು ಜಪ ಮಾಡ್ತಾಯಿದ್ರಂತೆ. ನೋಡಿ ಮರ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಈಗ ಅಲ್ವಾ. ಸೊ ನೋಡಿದ ತಕ್ಷಣ ನಾನು ಲಾಸ್ಟ್ ಟೈಮ್ ಏನೂ ನೋಡಿರಲಿಲ್ಲ, ಅದಕ್ಕೋಸ್ಕರ ಇದಕ್ಕೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ, ಹಿಂಗೆ ಆಗಿದೆ ಹಿಂಗಿಲ್ಲ ಅಂತಂದು. ಸೊ ಇದಾದಮೇಲೆ ಬಿಚ್ಚಲಮ್ಮನ ದೇವಸ್ಥಾನ ಒಳಗಡೆ, ಈಗ ಹೊರಗಡೆ ಎಲ್ಲ ನೋಡಿದ್ವಿ, ಈಗ ಒಳಗಡೆ ಹೋಗಿ ನೋಡ್ತಾ ಇದ್ವಿ. ಇನ್ನೊಂದು ಇದ್ರದ್ದು ಒಂದು ವಿಶೇಷತೆ, ಈ ಒಂದು ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಅಂದರೆ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಕಟ್ಟಿರುವಂಥದ್ದಂತೆ ಈ ಒಂದು ದೇವಸ್ಥಾನ. ಕೇಳೇ ಶಾಕ್ ಆಯಿತು. ಅಲ್ಲಿರುವಂಥ ಪುರೋಹಿತರಿಗೆ ನಮ್ಮ ಹಸ್ಬೆಂಡ್ ಕೇಳಿದ್ರು, ಇದು ಅಲ್ಲಿ ಬೋರ್ಡಲ್ಲಿ ಹಾಕಿದಾರಲ್ಲ ಬಾಳೆಹಣ್ಣು ಮತ್ತು ಬೆಲ್ಲದಲ್ಲಿ ಕಟ್ಟಿದ್ದಾರೆ ಅಂತೆಲ್ಲ ಇದೆ ಅಲ್ವಾ ಅಂತಂದು. ಅದಕ್ಕೆ ಅವರು ಹೌದು ಅದೇ ರೀತಿಯಾಗಿ ಇದನ್ನು ಕಟ್ಟಿರೋದು, ಅದನ್ನು ಬಳಸಿ ಕಟ್ಟಿರೋದು. ಆದರೆ ಮೇಲ್ಗಡೆ ಮಾತ್ರ ವೈಟ್ ಸಿಮೆಂಟ ಫಿಲ್ ಮಾಡಿದ್ದಾರೆ ಅಷ್ಟೇ, ಅದನ್ನೇ ಕಟ್ಟಿರೋದು ಅಂತ ಹೇಳಿದರು. ನಮಗೆ ಕೇಳೇ ಶಾಕ್ ಆಯಿತು. ಈ ಥರ ಎಲ್ಲನೂ ಟೆಕ್ನಾಲಜಿ ಹಿಂಗೂ ಇದೆನಾ ಅಂತ ಅನ್ನಿಸ್ತು. ಒಂಥರ ಪವಾಡನೇ ಅಂತ ಅನಿಸುತ್ತೆ ಬಿಡಿ. ಬಾಳೆಹಣ್ಣು ಬೆಲ್ಲದಿಂದ ಕಟ್ಟಿದ್ದಾರೆ ಅಂದರೆ ಸುಮ್ಮನೆನಾ. ಇನ್ನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿ ಗೋಶಾಲೆ ಇತ್ತು. ನೋಡಿದ್ವಿ ಎಷ್ಟು ಹಸುಗಳಿದ್ದಾವೆ ನೋಡಿ, ತುಂಬ ಹಸುಗಳಿತ್ತು. ಅದಕ್ಕೆ ನಮ್ಮ ಹಸ್ಬೆಂಡ್ ಅಲ್ಲೇ ಬಾಳೆಹಣ್ಣೆಲ್ಲ ಮಾರ್ತಾಯಿದ್ರು. ಬಾಳೆಹಣ್ಣು ಕೂಡ ತಂದುಬಿಟ್ಟು ಕೊಟ್ಟು ಎಷ್ಟೋ ಜನ ಬಂದು ಕೊಟ್ಟಿದ್ದಾರೆ. ನಾವು ಯಾವುದಕ್ಕೆ ತಿಂದಿಲ್ಲ ಅದಕ್ಕೆ ಕೊಡ್ತಾಯಿದ್ವಿ. ಬಟ್ ಇನ್ನು ತಿಂದಿರೋ ಹಸುಗಳೇ ಮುಂದೆವೆಲ್ಲ ಬರ್ತಾ ಇದ್ದಾವೆ. ನಾವು ನೋಡಿಬಿಟ್ಟೆಲ್ಲ ಕೊಟ್ಟಿದ್ದು ಬಾಳೆಹಣ್ಣು ಒಂದು ಡಜನ್ ತೊಗೊಂಡಿದ್ದು. ಅವ್ರು ಅರ್ಧ ಡಜನ್ ತಿನ್ನಿಸಿದ್ರು, ನಾನು ಅರ್ಧ ಡಜನ್ ತಿನ್ನಿಸಿದ್ವಿ. ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು. ಪ್ರಾಣಿಗಳಿಗೆ ಒಂದಿಷ್ಟೇನೋ ಕೊಟ್ವಲ್ಲ ಅಂತ ಅಂದು ಅಲ್ಲೇ ಬಾಳೆಹಣ್ಣು ಇಟ್ಟಿದ್ರಲ್ವ ಅದೇ ಒಂದು ಕೊಡಲಿಕ್ಕೆ ಸಾಧ್ಯ ಆಯಿತು. ಇಲ್ಲಾಂದರೆ ಅಲ್ಲಿಟ್ಟಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಇನ್ನು ನಾವು ಯಾವುದಾದ್ರೂ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಸುತ್ತಮುತ್ತ ಅಂಗಡಿಗಳು ಇರ್ತವೆ, ಏನೂ ತೊಂದರೆ ಅನಿಸೋದಿಲ್ಲ. ಇನ್ನು ಅಪ್ಪಣ್ಣಾಚಾರ್ಯರ ಒಂದು ಮನೆಗೆ ಬಂದ್ವಿ. ಅಲ್ಲಿ ಎಷ್ಟು ಚೆನ್ನಾಗಿತ್ತು ನೋಡಿ. ನಾನೇನು ಹೇಳೋದು, ಎಲ್ಲನೂ ಚೆನ್ನಾಗಿದೆ, ಯಾವ ಪ್ಲೇಸು ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲ ಒಂಥರ ಫಸ್ಟ್ ಟೈಮ್. ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡ್ಕೊಂಡಿದ್ದಿದ್ರೆ ನಾನು ಮಾಡ್ತಿರ್ಲಿಲ್ಲ, ಇದು ಫಸ್ಟ್ ಟೈಮ್ ಅಲ್ವಾ. ಅದಕ್ಕೆ ಮನೆ ಕೂಡ ತುಂಬ ಶಾಂತವಾಗಿತ್ತು, ತಣ್ಣಗಿತ್ತು ಅಂತಲೇ ಹೇಳ್ಬೋದು. ನಾವು ಹೊರಗಡೆಯಿಂದ ಸಿಕ್ಕಾಬಟ್ಟೆ ಬಿಸಿಲಲ್ಲಿ ಬಂದಿದ್ದು, ಒಳಗೆ ಬಂದ ತಕ್ಷಣ ಫುಲ್ಲು ತಣ್ಣಗೆ ಅನ್ನಿಸ್ತಾ ಇತ್ತು. ಅಲ್ಲಿ ಕೂಡ ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಎಲ್ಲ ಬುಕ್ಸ್ಗಳನ್ನು ಇಟ್ಟಿದ್ರು. ಅದನ್ನು ನೋಡಿಬಿಟ್ಟು ಅಲ್ಲೊಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿದರು. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ. ಅವರು ವಿಡಿಯೋ ಎಲ್ಲ ಮಾಡಬೇಡಿ, ಒಳಗಡೆ ಎಲ್ಲ ಫೋಟೋ ತೆಕ್ಕೊಬೇಡಿ ಅಂದರೆ ಅದಕ್ಕೆ ಹೊರಗಡೆ ಅಷ್ಟೇ ಮಾಡಿದ್ದು. ಇನ್ನೊಂದು ಎಲ್ಲಿ ವಿಡಿಯೋ ಮಾಡಬೇಕು ಅಂತ ಇರುತ್ತೋ ಅಲ್ಲಿ ಮಾತ್ರ ವಿಡಿಯೋನ ಮಾಡ್ಕೊತೀನಿ. ಅಲ್ಲಿ ಬೋರ್ಡ್ ಹಾಕಿದರೆ ಫಸ್ಟು ಸುತ್ತ ನೋಡ್ತೀನಿ ಬೋರ್ಡ್ ಏನಾದರೂ ಹಾಕಿದ್ದಾರೆ ಅಂತ. ಬೋರ್ಡ್ ಹಾಕಿದರೆ ನಾನು ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ಏನಂತ ತಗೊಳೋದಿಲ್ಲ, ಮೊಬೈಲೇ ಆನ್ ಮಾಡೋದಿಲ್ಲ. ಇನ್ನು ಫೈನಲ್ ಆಗಿ ಪಂಚಮುಖಿ ದೇವಸ್ಥಾನಕ್ಕೆ ಬಂದ್ವಿ. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಎಲ್ಲನೂ ಕೂಡ ಚೆನ್ನಾಗಿತ್ತು. ನಮಗಿದೆ ಲಾಸ್ಟ್ ಅಂದ್ಕೊಂಡಿದ್ವಿ. ಇದರಿಂದ ಕೂಡ ಒಂದು ದೇವಸ್ಥಾನ ಇತ್ತು ಅಂತ ಗೊತ್ತಿರಲಿಲ್ಲ. ಇಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ನಿಂತ್ಕೊಂಡ್ವಿ. ಐಸ್ ತಿಂತಾಯಿದ್ವಿ. ಆವಾಗ ಒಂದು ಅಜ್ಜಿ ಹೇಳಿದರು, ಇದರ ಹಿಂದ್ಗಡೆ ಒಂದು ದೇವಸ್ಥಾನ ಇದೆ, ಆ ಒಂದು ದೇವಸ್ಥಾನಕ್ಕೆ ಹೋಗಿ ಬರ್ರಿ, ಅಲ್ಲಿ 3 ಬೆಟ್ಟಗಳು ಇದ್ದಾವೆ, ಅದರಲ್ಲಿ ಒಂದ್ರ ಮೇಲೆ ಒಂದು ನಿಂತಿದ್ದಾವಲ್ಲ ಅಂತ ಹೇಳಿದ್ರೆ. ಹೌದಾ, ಅದು ಯಾವ ರೀತಿಯಾಗಿರುತ್ತೆ ಅಂತೇಳಿ ನೋಡಲಿಕ್ಕೆ ಅಂತ ಹೋಗಿದ್ವಿ. ಇಲ್ಲಿ ಕೂಡ ಎಲ್ಲ ತುಂಬಾ ಚೆನ್ನಾಗಿತ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಕೊನೆಯದು ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡಿದ್ದು. ಸೊ ಎಲ್ಲ ದರ್ಶನ ಕೂಡ ಆಯಿತು. ಶಾಂತವಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಅದಾದಮೇಲೆ ಎಲ್ಲ ದೇವಸ್ಥಾನ ಒಂದು 5 ದೇವಸ್ಥಾನ ಅಂತ ಹೇಳಿದ್ರು. 5 ದೇವಸ್ಥಾನ ತೋರಿಸಿದ್ರು. ಅದಕ್ಕೆ ತೋರಿಸಾದ್ಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ನಾವು ರಿಟರ್ನ್ ಹೋದ್ವಿ. ಅಲ್ಲೇ ಮಂತ್ರಾಲಯದ ಪಕ್ಕನೇ ಮತ್ತೆ ಅಲ್ಲೇ ಸ್ಟಾಪ್ ಕೊಟ್ಟರು, ಅಲ್ಲಿ ಊಟದ ಹಾಲ್ ಹತ್ರನೇ. ಅಲ್ಲಿ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗ್ ಮತ್ತೆ ಫ್ರೆಶ್ ಅಪ್ ಆಗಿ ಬಂದು ದೇವಸ್ಥಾನಕ್ಕೆ ಮತ್ತೆ ಬಂದ್ವಿ. ಅದೇನೋ ಗೊತ್ತಿಲ್ಲ, ಒಂದು ದೊಡ್ಡ ಸೌಭಾಗ್ಯನೇ ಅಂತ ಹೇಳ್ಬೋದು. 2 ದಿನದಲ್ಲಿ 5 ಬಾರಿ ದರ್ಶನ ಮಾಡಿರೋಂಥದ್ದು. ಇನ್ನೂ ಒಂದು 2-3 ಸಲ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಬೇರೆ ಕಡೆನೂ ಹೋಗ್ಬೇಕಿತ್ತಲ್ಲ, ಹಾಗಾಗಿ ಟೈಮ್ ಸಿಗಲಿಲ್ಲ. ಸಿಕ್ಕಿದ್ದು ಒಂದು 5 ಬಾರಿ ನೋಡಿರೋದು ಒಂದು ದೊಡ್ಡ ಖುಷಿ ವಿಚಾರನೇ. ಸೊ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಹಸ್ಬೆಂಡ್ ಕೂಡ ಪ್ರಸಾದ ತರಲಿಕ್ಕೆ ಅಂತ ಹೋದರು. ನಾನು ಕೂಡ ಇಲ್ಲೇ ಕೂತ್ಕೊಂಡು ಧ್ಯಾನ ಜಪ ಅಂತೆಲ್ಲ ಮಾಡ್ತಾ ಕೂತ್ಕೊಂಡಿದ್ದೆ.
ಆಗಿದೆ. ಅದ್ರ ಜೊತೆಗೆ ಒಂದಿಷ್ಟು ವೀಡಿಯೋನೆಲ್ಲ ಮಾಡ್ಕೊಂಡಿದ್ದೆ. ಇವತ್ತು ಗುರುವಾರ ಆಗಿರೋದ್ರಿಂದ ತುಂಬ ಜನ, ಮಾರ್ನಿಂಗ್ ತುಂಬ ಜನ ಇತ್ತು. ನಾನು ಈವ್ನಿಂಗ್ ಕೂಡ ಅಷ್ಟೇ ಜನ ಇರ್ತಾರೆ ಅಂದ್ಕೊಂಡೆ, ಅದು ಅಷ್ಟೇ ಜನ ಏನಿರಲಿಲ್ಲ, ಸ್ವಲ್ಪ ಕಡಿಮೆನೇ ಇದ್ದರು. ಇನ್ನು ಎಲ್ಲ ರಾಯರ ಫೋಟೋಸ್ ಆಗಿರ್ಬೋದು, ವಿಗ್ರಹಗಳಾಗಿರ್ಬೋದು, ಅದನ್ನೆಲ್ಲ ವೀಡಿಯೋಸ್ನೆಲ್ಲ ಮಾಡಿಕೊಂಡೆ, ನೋಡೇ ಖುಷಿ ಆಯಿತು. ನಿನ್ನೆಯಿಂದನೇ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ಆಗಿರಲಿಲ್ಲ, ಇವತ್ತು ಮಾಡಿಕೊಂಡೆ. ನೋಡಿ ಯಾವ ರೀತಿಯಾಗಿದೆ, ರಾಯರು ಎದ್ದು ಬರ್ತಾ ಇದ್ದಾರೆ ಅನಿಸ್ಬೇಕು, ಅಷ್ಟು ಚೆನ್ನಾಗಿದೆ. ಇನ್ನು ನಾನು ಕೂಡ ಜಪ ಆಗಿರ್ಬೋದು, ಧ್ಯಾನ ಎಲ್ಲ ಮುಗಿಸ್ಕೊಂಡು, ನಮ್ಮ ಹಸ್ಬೆಂಡ್ ಕೂಡ ಅವರು ಪ್ರಸಾದ ತರಲಿಕ್ಕೆ ಲೈನ್ ನಿಂತ್ಕೊಂಡಿದ್ರು. ನಾನು ಹೋಗಿ ಇನ್ನೊಂದು ಲೈನಲ್ಲಿ ನಿಂತ್ಕೊಂಡು ನಾನು ಪ್ರಸಾದ ತೊಗೊಂಡು ಮತ್ತು ನಾವೀಗ ಬಂದ್ವಿ. ಟೈಮ್ ಬೇರೆ ಆಗಿದೆ, ಅಂದರೆ 7:30ಗೆ ಟ್ರೈನ್ ಇತ್ತು, ಅದಕ್ಕೆ ಬೇಗ ಹೋಗಬೇಕು ಅಂತಂದು ಮತ್ತೆ ಹಂಗೆ ರ್ಯಾಂಡಮಾಗಿ ಒಂದು ವೀಡಿಯೋ ಮಾಡಿಕೊಂಡು ಮತ್ತು ರೂಮ್ ಕಡೆಗೆ ಹೋದ್ವಿ. ರೂಮಲ್ಲಿ ಹೋದ್ಮೇಲೆ ಎಲ್ಲ ಬಟ್ಟೆ ಎಲ್ಲ ಸ್ವಲ್ಪ ಹಾಗೆ ಕೆದರಿತ್ತಲ್ವ, ಬಟ್ಟೆ ಎಲ್ಲ ಸರಿಯಾಗಿ ಜೋಡಿಸಿಟ್ಕೊಂಡು ಎಲ್ಲ ಬಟ್ಟೆ ಪ್ಯಾಕ್ ಮಾಡಿಕೊಂಡು, ನಮ್ಮ ಹಸ್ಬೆಂಡ್ಗೂ ಡ್ರೆಸ್ ಚೇಂಜ್ ಮಾಡಿಕೊಂಡ್ರು. ಅವ್ರಿಗೂ ಫ್ರೀ ಅನಿಸಿದ ಡ್ರೆಸ್ನೆಲ್ಲ ಹಾಕ್ಕೊಂಡು, ಸೊ ಎಲ್ಲ ಮತ್ತು ನಾವೀಗ ರೂಮ್ ಲಾಕ್ ಮಾಡಿಬಿಟ್ಟು ಹೋಗ್ತಾ ಇದ್ವಿ. ಸೊ ಫೈನಲಾಗಿ ಒಂದು ರೂಮ್ಗೆ ನಾವು ಥ್ಯಾಂಕ್ಸ್ ಹೇಳಿಬಿಟ್ಟು, ರೂಮ್ ಮಾತ್ರ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ಲಾಸ್ಟ್ ಇಯರ್ ಮತ್ತು ಪ್ರೈವೇಟ್ ರೂಮ್ಗೆ 1600 ಕೊಟ್ಟು, ರೂಮ್ ಕೂಡ ಅಷ್ಟು ಕ್ಲೀನ್ ಇರಲಿಲ್ಲ, ನೀಟ್ನೆಸ್ ಇರಲಿಲ್ಲ. ಸೊ ಈ ರೂಮಿಗೆ ಬಂದಾಗ ನಿನ್ನೆ ಸ್ವಲ್ಪ ಚೆನ್ನಾಗಿತ್ತು, ಇವತ್ತಂತೂ ಈ ರೂಮ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅದಕ್ಕೆ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಅಪ್ಪಿ ಈ ರೂಮ್ನೇ ಬುಕ್ ಮಾಡು ಅಂತೆಲ್ಲ ಹೇಳ್ದೆ. ನೆಕ್ಸ್ಟ್ ಟೈಮ್ ಗೊತ್ತಿರಲಿಲ್ಲ ನನಗೆ, ನೆಕ್ಸ್ಟ್ ಟೈಮ್ ಬಂದಾಗ ಈ ರೀತಿಯಾದ ರೂಮ್ನೇ ಬುಕ್ ಮಾಡ್ತೀನಿ ಅಂತ ಹೇಳಿದರು. ಅದು ಆನ್ಲೈನಲ್ಲಿ ಮಿಡ್ನೈಟಲ್ಲಿ ಬುಕ್ ಮಾಡಬೇಕಾಗುತ್ತೆ. ನಮ್ಮ ಹಸ್ಬೆಂಡ್ ಪಾಪ ನಿದ್ದೆ ಮಾಡಿದ್ರೆ ನೈಟ್ ಬುಕ್ ಮಾಡಿಬಿಟ್ಟು ಮಿಡ್ನೈಟಲ್ಲಿ ಬುಕ್ ಮಾಡಿದ್ದ ಆ ಟೈಮಲ್ಲಿ. ಸೊ ತುಂಬ ಚೆನ್ನಾಗಿತ್ತು, ರೂಮಲ್ಲಿ ರೆಸ್ಟ್ ಮಾಡಿ, ತುಂಬ ಕ್ಲೀನಾಗಿತ್ತು, ಏನೂ ಸಮಸ್ಯೆ ಇರಲಿಲ್ಲ. ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಸೊ ಸೀದಾ ಹೋಗಿದ್ದೆ ಮಂತ್ರಾಲಯದ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ನಿಗೆ ಹೋಗಿದ್ದು. ತುಂಬಾ ಚೆನ್ನಾಗಿತ್ತು. 2 ದಿನದ ಒಂದು ದೇವರ ದರ್ಶನ ಸಿಕ್ಕಾಪಟ್ಟೆ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನಮ್ಮ ಮಂತ್ರಾಲಯದ 2 ದಿನದ ವ್ಲಾಗ್. ಸೊ ಯಾರಿಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಅದನ್ನು ಲೈಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ AJ ವ್ಲಾಗ್ಸ್ ಕನ್ನಡ. ಎಲ್ಲರಿಗೂ ನಮಸ್ಕಾರ.